ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ನೀ ನೋಡಿ ದೇವ್ರ ಮನೆ ಬಸವಣ್ಣನ ತಗೊಂಡು ಆಟ ಆಡ್ತಿದ್ದಾನೆ ನೋಡಿ. ಸನಿ ಅದೇನಪ್ಪ ಸನಿ? ಏ ಬಸವಣ್ಣನಾ? ಯಾಕೆ ತಗೊಂಡೆ ಅದನ್ನ? ಅದ ಅಂಬನಾ? ಅದೇ ಅಂಬ ದೇವ್ರ ಮನೆಗೆ ಇಡ್ಬೇಕಲ್ಲ ರಾಜ, ಜೆ ಜೆ ಅಲ್ಲ, ಅದನ್ನ ಎದಕ್ ತಗೊಂಡಿದಿ? ಅದು ಏನ ಬಸವಣ್ಣ? ಅದೇ ಬಸವಣ್ಣನ ಎದಕ್ ತಗೊಂಡಿದಿ? ಅಲ್ಲಿ ಜೆ ಜಿ ಮನೆಗೆ ಇಡ್ಬೇಕಲ್ಲ ಅದನ್ನ. ನೋಡ್ತಿರ್ಬೋದು ನೀವು, ಗಿಡ ನೋಡಿ ಚಿಕ್ತಿದೆ. ನನ್ಗೆ ತುಂಬಾನೇ ಖುಷಿ ಆಗ್ತಿದೆ ನೋಡಿ. ಇಲ್ಲಿ ಚಿಕ್ಕದಾಗಿ ಇಲ್ಲಿನೇ ಚಿಗಿತಿದೆ, ಒಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಚಿಗಿತಿದೆ ನೋಡಿ. ಇದಂತೂ ತುಂಬಾನೇ ಚಿಕ್ತಿದೆ. ಇಲ್ಲಿ ಮೊಗ್ಗಾಗಿದೆ ನೋಡಿ. ಈಗ ತಾನೇ ನೀರ್ ಹಾಕಿದೆ ಗಿಡಗಳಿಗೆ. ಹಾಗೆ ನೋಡಿ, ಇದು ಯೂನಿಯನ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಹೊರಗಡೆ ಹೋಗಿದ್ವಿ, ತರಕಾರಿ ಎಲ್ಲ ತಗೊಂಡ್ ಬಂದಿದ್ವಿ. ಬರ್ತಾನೆ ಎಲ್ಲ ತರಕಾರಿಗಳು ಖಾಲಿ ಆಗಿದ್ವಲ್ವ, ಹಂಗೆ ಅಜ್ಜಿ ನಾನು ಕೂತ್ಕೊಂಡು ಎಲ್ಲಾನು ಕ್ಲೀನ್ ಮಾಡ್ತಿದ್ವಿ. ತೊಳೆದಿಟ್ಬಿಟ್ರಾಯ್ತು. ನೆಕ್ಸ್ಟ್ ಅಡುಗೆ ಮಾಡೋಕ್ಕೆಲ್ಲ ಕ್ಲೀನ್ ಆಗುತ್ತೆ ಅಂತ ಅದು ನನಗೆ ಅದು ಸೋರೆಕಾಯಿ ಅಂತ ಗೊತ್ತಿರಲಿಲ್ಲ. ನಾನು ಪಡವಲಕಾಯಿ ಅಂತ ತಗೊಂಡು ಬಂದ್ಬಿಟ್ಟಿದ್ದೆ. ಅದಕ್ಕೆ ಅಜ್ಜಿ ಹೇಳ್ತಿದ್ರು, ಅದು ನಾನು ಬಜ್ಜಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನಮ್ಮ ಅಜ್ಜಿ ಅದು ಬಜ್ಜಿ ಮಾಡೋದಲ್ಲ, ಅದು ಸೋರೆಕಾಯಿ ಪಲ್ಯ ಮಾಡ್ಬೇಕು ಅದನ್ನ ಅಂತೇಳಿ. ನಾನು ಫುಲ್ ಕನ್ಫ್ಯೂಸ್ ಆಗಿ ತಂದ್ಬಿಟ್ಟಿದ್ನೆಲ್ಲ. ನಮ್ಮ ಅಜ್ಜಿ ನಗ್ತಿದ್ರು. ಏನು ಸೋರೆಕಾಯಿನೇ ಪಡವಲಕಾಯಿ ಅನ್ಕೊಂಡ್ಬಿಟ್ಟಿದ್ದೇನದು, ಅಲ್ಲ ಸೋರೆಕಾಯಿ, ಅದ್ರಲ್ಲಿ ಪಲ್ಯ ಮಾಡಬೇಕು ಅಂತೇಳಿ ಹೇಳ್ತಿದ್ರು. ಹಂಗಾಗಿ ನಾನು ಹೌದಾ, ಟ್ರೈ ಮಾಡ್ಬಿಡ್ತೀನಿ ಇವತ್ತೇ ಪಲ್ಯ ಮಾಡಿ ಅಂತೇಳಿ ಅದರದ್ದೇ ಒಂದು ಪಲ್ಯ ಮಾಡ್ಬಿಟ್ರಾಯ್ತು ಅಂತ ಇವತ್ತು ಮಾಡಿದ್ದೀನಿ ನೋಡಿ. ಹಾಗೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಬಿಟ್ರಾಯ್ತು. ನೆಕ್ಸ್ಟ್ ಅಡುಗೆ ಮಾಡೋಕ್ಕೆಲ್ಲ ಇದು ಈಸಿ ಆಗ್ಬಿಡುತ್ತೆ ಅಂತೇಳಿ ಎಲ್ಲಾನು ಒಂದೊಂದಾಗಿ ತೆಗ್ದಿಡ್ತಿದ್ವಿ ನೋಡಿ. ತೊಳೆದಿಟ್ಕೊಂಡ್ಬಿಡೋಣ ಅಂತೇಳಿ ಒಂದು ಪಾತ್ರೆ ಇಲ್ಲಿಗೆ ತೊಗೊಂಡು ಬಂದ್ರಾಯ್ತು. ತೊಳೆದಿಟ್ಕೊಂಡ್ರಾಯ್ತು. ಗ್ಯಾಸಿನ ಕಟ್ಟೆ ಮೇಲೆ ಆದರೆ ಅಜ್ಜಿಗೆ ನನಗಿಬ್ರಿಗೆ ಅನ್ನುವಾಗಲ್ಲ ಅಂದ್ಬಿಟ್ಟು ಅವರು ಸುಮ್ಮನೆ ಕೂತು ಬೇಜಾರು, ಇದನ್ನಾದ್ರೂ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ರು ನೋಡಿ. ಅದಕ್ಕೆ ಕ್ಲೀನಾಗಿ ಟೊಮೊಟೊ ಎಲ್ಲ ಫುಲ್ ಒಂದು ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿದ್ವು. ಬೇಗನೆ ಯೂಸ್ ಮಾಡಿಬಿಡ್ಬೇಕು ಅಂತೇಳಿ ಹೇಳ್ತಾ ಇದ್ದೆ ಅಜ್ಜಿ ಹತ್ರ. ಸ್ವಲ್ಪ ಸಾಯಂಕಾಲ ತೊಗೊಂಡು ಬಂದಿರೋದ್ರಿಂದ ತರಕಾರಿ ಅಷ್ಟೇನು ಫ್ರೆಶ್ ಆಗಿರಲಿಲ್ಲ, ನಾರ್ಮಲ್ ಆಗಿದ್ವು. ಬಟ್ ನಾವು ಬೆಳಗ್ಗೆನೆ ನಮಗೆ ಹೋಗಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂತೇಳಿ ಸಾಯಂಕಾಲನೇ ತೊಗೊಂಡು ಬಂದ್ವಿ ಬರ್ತಾನೆ. ಹಾಗೆ ಸನಿನೂ ಕೂಡ ಆಟ ಆಡ್ತಿದ್ದ ನೋಡಿ. ನಾನು ಅವನಿಗೆ ಹೇಳ್ತಾ ಇದ್ದೆ, ಹತ್ರ ಬರಬೇಡ, ಅಜ್ಜಿ ಕಾಲಿಗೆಲ್ಲ ಬಡಿಸ್ಬೇಡ ಅಂತೇಳಿ. ನೋಡ್ತಿರ್ಬೋದು ನೀವು, ಸಪ್ಪೆಲ್ಲ ಮೀಡಿಯಮ್ ಆಗೇ ಇದ್ದಾವೆ, ಬಟ್ ಅಷ್ಟು ಫ್ರೆಶ್ ಇಲ್ಲ. ಮಾರ್ನಿಂಗ್ ಇದ್ದಷ್ಟು ಫ್ರೆಶ್ ಈವ್ನಿಂಗಲ್ಲಿ ಇರಲ್ಲ. ಆಲ್ಮೋಸ್ಟ್ ಅಲ್ಲೂ ನಾವು ಏನೇ ಮಾರ್ನಿಂಗಲ್ಲೇ ತರಕಾರಿ ತರಬೇಕು ಹೋಗಿ, ಈ ಥರ ಸಾಯಂಕಾಲ ತಂದರೆ ಫ್ರೆಶ್ ಇರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲಲ್ವ. ಸೆಂಟ್ರಲ್ಲಿ ಸನಿಗೂ ಕೂಡ ಅಮ್ಮ ಹಣ್ಣು ಬಿಚ್ಕೊಡಮ್ಮ, ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತೇಳಿ ಅವನದೊಂದು ಅದಿದೆ ಅಲ್ವಾ, ಅವನದನ್ನು ನೋಡ್ಕೊಳ್ಬೇಕಲ್ವಾ. ಅದಕ್ಕೆ ಅವನಿಗೂ ಹಾಗೆ ಹಣ್ಣು ಬಿಚ್ಕೊಟ್ಟು ಮಾತಾಡ್ಕೊತ, ಏನಂದರೆ ಮಾತಾಡ್ತಾ ಇದ್ವಿ. ಟಿವಿ ಆನ್ ಆಗಿತ್ತಲ್ವ, ಹಂಗಾಗಿ ನಾನು ವಾಯ್ಸ್ ರೆಕಾರ್ಡೇ ಕೊಡ್ತಿದ್ದೀನಿ. ಟಿವಿ ಆನ್ ಆಗ್ಬಿಟ್ಟಿತ್ತು. ನನಗೆ ಅಷ್ಟೊಂದು ಇದಿರಲಿಲ್ಲ. ಅಂದರೆ ಟಿವಿ ಆನ್ ಆಗಿದೆ ಅಲ್ವಾ ಅಂತ ಅಂದ್ಕೊಂಡೇ ಇಲ್ಲ. ನಾನು ಮಾತಾಡಿದ್ದೀವಿ, ಬಟ್ ಅದನ್ನೇ ಮ್ಯೂಟ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಡ್ತಿದ್ದೀನಿ, ಇಲ್ಲಾಂದ್ರೆ ಕಾಪಿರೈಟ್ ಬರೋ ಚಾನ್ಸಸ್ ಇದೆ. ನಾನು ಹೇಳಿದ್ನಲ್ವ, ಸೋರೆಕಾಯಿ ಪಲ್ಯ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ ನೋಡಿ. ನನಗೆ ಗೊತ್ತೇ ಇರಲಿಲ್ಲ. ನಾನು ಇದನ್ನು ಪಡವಲಕಾಯಿ ಅಂದ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ದೀನಿ. ಅದೇನೋ ಸೋರೆಕಾಯಿ ಅಂದರೆ ಪಡವಲಕಾಯಿ ಬಜ್ಜಿಗೆ ಹಾಕ್ಬೋದು ಏನೋ ಹೇಳ್ತಿದ್ರು ಅಜ್ಜಿ, ನಂಗೆ ಅರ್ಥ ಆಗಲಿಲ್ಲ. ಇದೇನೋ ಒಟ್ಟಿನಲ್ಲಿ ಅರ್ಥ ಆಯಿತು, ಇದು ಬಜ್ಜಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ರು. ಓಕೆ, ಪರವಾಗಿಲ್ಲ, ನಾನು ಅವತ್ತಿನ ದಿನನೇ ಮಾಡಿಬಿಡೋಣ ಪಲ್ಯ, ಮತ್ತೆ ನೆಕ್ಸ್ಟಿಗೆ ಯಾಕಂತೇಳಿ ಅವತ್ತೇ ಮಾಡ್ಕೊತಿದ್ದೀನಿ ನೋಡಿ.
ಎಲ್ಲನೂ ನೀಟಾಗಿ ಈ ಥರ ಎಲ್ಲ ಮೇಲಿದ್ದ ಬೀಜ ಎಲ್ಲ ತೆಗೆದು ನೀಟಾಗಿ ನನಗೆ ಗೊತ್ತಿಲ್ಲ ಯಾವ ಥರ ಮಾಡ್ತಾರಂತ. ನನಗೆ ತಿಳಿದ ಮಟ್ಟಿಗೆ ನಾನು ಮಾಡೋಣ ಅಂತ ಮಾಡ್ತಿದ್ದೀನಿ. ಇದು ಯಾವ ಥರ ಮಾಡ್ತಾರಂತನೂ ಗೊತ್ತಿರಲಿಲ್ಲ. ನಾನು ನಾರ್ಮಲ್ಲಾಗಿ ಹೀರೆಕಾಯಿ ಪಲ್ಯ, ಸೌತೆಕಾಯಿ ಪಲ್ಯ ಮಾಡ್ತೀವಲ್ವ ಅದೇ ಥರನೇ ಮಾಡ್ತಿದ್ದೀನಿ ನೋಡಿ. ಅದಕ್ಕೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನಾನು ಯಾವ ಥರ ಮಾಡ್ತಿದ್ದೀನಿ ಅಂತೇಳಿ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ ನೋಡಿ. ಹಾಗೆ ಇನ್ನೇನು ನಾಳೆಗೆ ನೀರು ದೋಸೆ ಮಾಡಿದ್ರಾಯ್ತಂತೇಳಿ ಅಕ್ಕಿ ನೆನೆಸಾಕ್ತಿದ್ದೆ ನೋಡಿ. ನಾಳೆ ದಿನ ಬೇಗನೆ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಬೇಗನೆ ದೋಸೆ ಬೇಗ ಆಗೋದಂದರೆ ನೀರು ದೋಸೆನೇ ಅಲ್ವಾ, ಅದನ್ನೇ ಮಾಡ್ಕೊಂಡ್ಬಿಡೋಣ. ಡೈಲಿ ಉಪ್ಪಿಟ್ಟು ಒಗ್ಗರಣೆ ಎಲ್ಲ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು ನನಗೆ, ಅಜ್ಜಿಗೆ ಆ್ಯಂಡ್ ಸನಿಗೂ ಅಷ್ಟೇ. ಅವನಿಗೆ ಕೇಳಿದರೆ ದೋಸೆ ಬೇಕು ಅಂತಿದ್ದ ಅವನು ಕೂಡ. ಹಂಗಾಗಿ ಮಾಡಿಬಿಡೋಣ ಅಂತೇಳಿ ಅವನು ಕೂಡ ತೊಳೆದು ನೆನೆ ಹಾಕಿಡ್ತಿದ್ದೀನಿ ನೋಡಿ. ಅದಕ್ಕೇನು ಒಂದು 8 ತಾಸು ಅಷ್ಟೇ ಬೇಕು, ನೆಂದೋಗ್ಬಿಡುತ್ತೆ. ಹಾಗಾಗಿ ಅದನ್ನೇ ನಾನು ರುಬ್ಬೋದೇನು ತೋರಿಸ್ತಿಲ್ಲ ಇದರಲ್ಲಿ. ನಿಮಗೆ ಒಂದು ಟೈಮ್ ಏನಾದರೂ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತೋರಿಸ್ತೀನಿ. ಅದು ರೆಸಿಪಿ ಏನು ತೋರಿಸ್ತಿಲ್ಲ ನಾನಿಲ್ಲಿ. ಹಾಗೆ ಸೋರೆಕಾಯಿ ಪಲ್ಯ ಮಾಡ್ಬೇಕಂತ ಹೇಳಿದ್ನಲ್ವ, ಅದಕ್ಕೂ ಕೂಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಕಡೆ. ಅದು ಕೂಡ ಮಾಡಿಬಿಟ್ರಾಯ್ತಂತೇಳಿ ಈ ಕಡೆ ಹಾಲಿಗೂ ಇಟ್ಟಿದ್ದೆ. ಇವಾಗ ಅದೇ ಪಲ್ಯ ಮಾಡಿಬಿಟ್ರಾಯ್ತಂತೇಳಿ ಮಾಡ್ತಿದ್ದೀನಿ ನೋಡಿ. ನಾನು ಮಾಡಿದ್ಮೇಲೆ ಪಲ್ಯ ತುಂಬಾ ಟೇಸ್ಟ್ ಆಗಿತ್ತು. ಆ ಪಲ್ಯ ನಾನು ಫಸ್ಟ್ ಟೈಮೇ ತಿಂದಿರೋದು. ನಾನು ತಿಂದಿರಲಿಲ್ಲ ಮುಂಚೆನೂ. ನನಗೆ ಸೋರೆಕಾಯಿ ಮತ್ತು ಆಮೇಲೆ ಇದೇನಿದು ಪಡ್ವಲಕಾಯಿ ಡಿಫ್ರೆನ್ಸೇ ಗೊತ್ತಿರಲಿಲ್ಲ. ನಾನು ಆ ಥರ ತಂದುಬಿಟ್ಟಿದ್ದೆ. ಆಮೇಲೆ ಅಜ್ಜಿ ಹೇಳ್ತು ನನಗೆ, ಅದು ಸೋರೆಕಾಯಿ ಅಲ್ಲ, ಪಡ್ವಲಕಾಯಿ ಅಲ್ಲ ಸೋರೆಕಾಯಿ ಅಂತ. ಅದೇ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಯಾವ ಥರ ಆಗುತ್ತೆ ಪಲ್ಯ ಅಂತ. ಟ್ರೈ ಮಾಡಿದೆ, ಬಟ್ ಸಖತ್ತಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದರೂ ಪರವಾಗಿಲ್ಲ, ಸಖತ್ತಾಗಿ ಬಂದಿತ್ತು. ನೀವು ಕೂಡ ನಾನು ಮಾಡಿದ ಥರನೇ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೀವು ಆಲ್ಮೋಸ್ಟ್ ಅಲ್ಲಿ ಪಲ್ಯ ಮಾಡಿರ್ತೀರಿ ಅಂದ್ಕೊಂಡೀನಿ. ಯಾವುದೇ ಪಲ್ಯ ಆದರೂ ಎಲ್ಲ ಮನೇಲಿ ಟ್ರೈ ಮಾಡಿರ್ತಾರೆ. ಬಟ್ ಈ ಥರನೇ ನೋಡಿ, ಕೋಇನ್ಸಿಡೆಂಟಾಗಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಅದನ್ನು. ನಾನೇ ಮಾಡಿ ಇರಲಿಲ್ಲ. ನನ್ನ ಮದುವೆಗಿಂತ ಮುಂಚೆ ನಾನು ಅಡುಗೆ ಮಾಡಿದವಳೇ ಅಲ್ಲ. ಎಲ್ಲರ ಮನೆಗೂ ಕಾಮನ್ ಆಗಿ ಎಲ್ಲ ಹೆಣ್ಮಕ್ಳ ಮನೆಗೆ ಅದೇ ಥರನೇ ಇರೋದು. ಇವಾಗ ನನ್ನ ಮದುವೆಯಾಗಿ 4 ಇಯರ್ಸ್ ಆಯಿತು. ಅದರಲ್ಲಿ ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ನಾನು ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದೀನಿ. ಬಟ್ ಯಾವ್ಯಾವ ಥರ ತರಕಾರಿಗಳಂತ ಇನ್ನೂ ನಾನು ಪರಿಚಯ ಮಾಡ್ಕೋಬೇಕಿದೆ ಅಂತ ಅಂದ್ಕೊಂಡೆ ನೋಡಿ. ನಾನು ಈ ಸೋರೆಕಾಯಿ ನೋಡಿದ ಮೇಲೆ ಆಲ್ಮೋಸ್ಟ್ ಅಲ್ಲಿ ಗೊತ್ತು, ಬಟ್ ಈ ಥರ ರೇರಾಗಿ ಯೂಸ್ ಮಾಡೋ ತರಕಾರಿಗಳದ್ದು ಇನ್ನಾದರೂ ಗೊತ್ತಾಗಬೇಕು. ಯಾಕಂದರೆ ತುಂಬ ತರಕಾರಿಗಳು, ತುಂಬ ಸೊಪ್ಪುಗಳಲ್ವ, ಯಾವುದೇ ಆದರೂ ಗೊತ್ತಾಗಲ್ಲ. ಸ್ವಲ್ಪ ಇನ್ನೂ ಲೈಫಲ್ಲಿ ಕಲಿಬೇಕಲ್ವ. ಇನ್ನೂ 4 ಇಯರ್ಸಲ್ಲಿ ಗೊತ್ತಾಗಲ್ಲ. ನಾರ್ಮಲಾಗಿ ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಟೊಮೊಟೊ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಟೊಮೊಟೊ ಹಾಕಿಲ್ಲ, ಸಾರಿ. ಆಮೇಲೆ ನೆಕ್ಸ್ಟ್ ಇದೇನು ಪಡ್ವಲಕಾಯಿ ಹೆಚ್ಚಿಟ್ನಲ್ವ, ಅದನ್ನು ನೀಟಾಗಿ ಹಾಕ್ಕೊಂಡು ನಾರ್ಮಲಾಗಿ ಅದೇ ಥರನೇ ಫ್ರೈ ಮಾಡಿಕೊಂಡೆ. ಇನ್ನೇನಪ್ಪ ಅಂದರೆ ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಾಗುತ್ತೆ. ಒಂದು 15 ಮಿನಿಟ್ಸ್ ಆದರೂ ಬೇಕು ಇವು ಮೆತ್ತಗಾಗಬೇಕಂದ್ರೆ. ಮೆತ್ತಗಾಗ್ಲಾರ್ದು ಆಗಿದ್ರೆ ಟೇಸ್ಟ್ ಆಗಲ್ಲ, ಕಚ್ ಅಂತ ಅಜ್ಜಿ ಹೇಳ್ತಿದ್ರು. ನಾನು ಫಸ್ಟ್ ಟೈಮು ಅವ್ರು ಅದೇ ಒಂದು ಟಿಪ್ಸ್ ಕೊಟ್ಟರು ನನಗೆ. ಮಾಡ್ತೀಯಲ್ಲ, ಮಾಡುವಾಗ ಅವು ಫುಲ್ಲು ಮೆತ್ತಗಾಗೋ ತನಕ ಬೇಯಿಸು, ಇಲ್ಲಾಂದರೆ ಕಚ್ ಅಂತವ, ಸರಿಗಾಗಲ್ಲ ಅಂತ ಹೇಳಿದರು. ಅವ್ರು ಏನು ಹೇಳಿದ್ರಲ್ಲ ಅದೇ ಥರನೇ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಮೆತ್ತಗಾಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂತಂತಲೇ ಹೇಳ್ಬೋದು. ನಾರ್ಮಲ್ಲಾಗಿ ಪಲ್ಯಗಳು ಯಾವುದೇ ಆದ್ರೂ ಬೇಗನೆ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂತು. ಸ್ವಲ್ಪ ಸಣ್ಣ ಹೆರ್ಚಿ ಮಾಡಿದರೆ ಇನ್ನೂ ಬೇಗನೆ ಬೇಯ್ತದೆ ಅಂತ ಹೇಳ್ಬೋದು. ನಾನು ಸ್ವಲ್ಪ ದಪ್ಪ ಹೆರ್ಚ್ಕೊಂಡಿದ್ದೆ. ಲಾಸ್ಟಿಗೆ ನೀರು ಹಾಕ್ಕೊತಿದ್ದೀನಿ ನೋಡಿ. 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ಅದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ, ಕುದೀಲಿ ಒಂದು ಸ್ವಲ್ಪ ಹೊತ್ತು ಅಂತೇಳಿ. ಅದಾದ ತಕ್ಷಣವೇ ಅದು ಸ್ವಲ್ಪ ಬೇಯೋವರೆಗೂ ನಾನು ಖಾರ ಉಪ್ಪು ಏನು ಮಿಕ್ಸ್ ಮಾಡ್ಕೊಂಡಿಲ್ಲ. ಇದನ್ನು ಯೂಸ್ ಮಾಡಿ ಸಾಂಬಾರು ಕೂಡ ಮಾಡ್ಬೋದಂತೆ. ನೋಡೋಣ. ಇದು ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ತಂದಾಗ ಸಾಂಬಾರು ಕೂಡ ಮಾಡಿ ವಿಡಿಯೋ ಹಾಕ್ತೀನಿ. ಇದು ಚೆನ್ನಾಗಿ ಮೆತ್ತಗಾಗಿತ್ತು. ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಪುಡಿ, ಅರಿಶಿನ ಅಷ್ಟೇ ಹಾಕ್ಕೊಂಡಿದ್ದೀನಿ. ಯಾವುದೇ ಕೂಡ ಮಸಾಲೆ ಐಟಮ್ನ ಹಾಕ್ಕೊಂಡಿಲ್ಲ.
ಮಸಾಲೆ ಏನು ಯೂಸ್ ಮಾಡಿರಲಿಲ್ಲ ನಾನು. ಜಸ್ಟ್ ಅರಿಶಿನ ಖಾರ ಹಾಕ್ಕೊಂಡಿದ್ದೆ ಅಷ್ಟೇ. ತುಂಬ ಚೆನ್ನಾಗಾಗಿತ್ತಂತಲೇ ಹೇಳ್ಬೋದು ನೋಡಿ. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವಾ, ಬೇರೆ ಏನು ಹಾಕೊಳ್ಳೋದು ಬೇಡ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಸೋರೆಕಾಯಿ ಪಲ್ಯ ತಿಂತಿರೋದು. ತುಂಬಾ ಚೆನ್ನಾಗಾಗುತ್ತೆ ಮತ್ತು ಆಮೇಲೆ ಹೆಲ್ತಿಗೂ ತುಂಬ ಒಳ್ಳೆಯದಂತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮತ್ತು ಆಮೇಲೆ ಇದೆಲ್ಲ ಆದ ನಂತರ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ನಾನು ಅನ್ನಕ್ಕೂ ಸಾಂಬಾರ್ಗೂ ಸಾರಿ ರೊಟ್ಟಿಗೂ ಅನ್ನಕ್ಕೂ ಸೇರಿ ಮಾಡ್ತಿದ್ನಲ್ವ, ಒಂದು ಸ್ವಲ್ಪ ನೀರಿರಲಿ ಅನ್ನಕ್ಕೂ ಆಗುತ್ತಂತ ಸ್ವಲ್ಪ ನೀರೇ ಮಾಡ್ಕೊಂಡಿದ್ದೆ ನೋಡಿ. ಸ್ವಲ್ಪ ಹೊತ್ತು ಮತ್ತೆ ಫ್ರೈ ಆಗೋಕ್ಕೆ ಬಿಟ್ಬಿಟ್ರೆ, ಕುದಿಯೋಕೆ ಬಿಟ್ಬಿಟ್ರೆ ಆಗೋಯ್ತು ನೋಡಿ ಪಡ್ವಲಕಾಯಿ ಪಲ್ಯ. ಸಾರಿ, ಸೋರೆಕಾಯಿ ಪಲ್ಯ. ನನಗೆ ಇನ್ನೂ ಕನ್ಫ್ಯೂಸ್ ಆಗ್ತಿದೆ ನೋಡಿ. ಲಾಸ್ಟಿಗೆ ಸ್ವಲ್ಪ ಶೇಂಗದ ಪುಡಿ ಹಾಕ್ಕೊಂಡ್ಬಿಟ್ಟು ತಿರುಗಿಸಿಬಿಟ್ರೆ ಸಖತ್ತಾಗಿತ್ತಂತಲೇ ಹೇಳ್ಬೋದು ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬಾ ಟೇಸ್ಟ್ ಆಗಿತ್ತಂತಲೇ ಹೇಳ್ಬೋದು. ಒಂಥರ ಪನ್ನೀರ್ ಟೇಸ್ಟ್ ಬರುತ್ತಂತಲೇ ಹೇಳ್ಬೋದು ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೂ ಇದು ಪಲ್ಯ ಇಷ್ಟ ಆಗಿರುತ್ತೆ. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. ಹಾಗೆ ಊಟಕ್ಕೆ ಕೂಡ್ಬೇಕಂತೇಳಿ ವಿಡಿಯೋ ಮಾಡ್ಕೋಬೇಕಾದ್ರೆ ಇಷ್ಟೇ ವಿಡಿಯೋ ಆಗಿದ್ದು. ನೆಕ್ಸ್ಟ್ ಡೇ ನೋಡಿ ನಾನು ನೀರು ದೋಸೆ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದರದ್ದು ಒಂದು ಚಿಕ್ಕ ಪುಟ್ಟು ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.